ಸ್ಟೂಡೆಂಟ್ಸ್, ಸೊ PUC ಸೆಕೆಂಡ್ ಇಯರ್ ಫಿಸಿಕ್ಸ್ ಎಕ್ಸಾಮ್ ನಲ್ಲಿ ನಾವು ಆಲ್ಮೋಸ್ಟ್ ಪ್ರಿಪರೇಷನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸಿಂಪಲ್ ಚಾಪ್ಟರ್ ಅನ್ನು ಸ್ಕಿಪ್ ಮಾಡ್ತಾರೆ. ಬಟ್ ನೀವು ಸ್ಕಿಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ 1 MCQ ಕ್ವಶನ್ ಪ್ಲಸ್ 1 2 ಮಾರ್ಕ್ಸ್ ಕ್ವಶನ್ಸ್ ಆಲ್ಮೋಸ್ಟ್ ಆಗಿ ಕೇಳ್ತಾರೆ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ನಾವು ನೋಡಿದಾಗ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದೆ. ಈಗ ಏನಪ್ಪಾ ಕ್ವಶನ್ಸ್ ಕೇಳಿದ್ದಂದ್ರೆ ಫಸ್ಟ್ ಯೂಶಲಿ ಸೊ ವಾಟ್ ಈಸ್ ಮೀನ್ ಬೈ ಕಂಡಕ್ಷನ್ ಕರೆಂಟ್ ಅಂತ ಕೇಳಿದ್ರೆ, ಸೊ ಕಂಡಕ್ಷನ್ ಕರೆಂಟ್ ಈಸ್ ಡ್ಯೂ ಟು ದ ಫ್ಲೋ ಆಫ್ ದ ಚಾರ್ಜ್ ಕ್ಯಾರಿಯರ್ಸ್. ಇಷ್ಟು ಬರೆದ್ರೆ ಸಾಕು. ಸೊ ದೆನ್ ನೆಕ್ಸ್ಟ್ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಮೆನ್ಷನ್ ಇಟ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಕೂಡ ಕೇಳಿದ್ದಾರೆ. ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇಸ್ ದ ಎಪ್ಸಿಲಾನ್ ಟೈಮ್ಸ್ ದ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಬರೆದ್ರು ಕೂಡ ನಡೆಯುತ್ತೆ. ಸೇ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್, ಸೇ ID is equal to ಎಪ್ಸಿಲಾನ್ ಟೈಮ್ಸ್ d phi E by dt ಅಂತ ಬರೆದ್ರೆ ಸಾಕು. ವೇರ್ ಎಪ್ಸಿಲಾನ್ is permittivity for free space and phi is the electric flux ಅಂತ ಬರೆದ್ರೆ ಸಾಕು. Ampere Maxwell's law and mentioned expression or mathematical form ಅಂತ ಕೇಳಿದ್ದಾರೆ. So the total current passing through the surface which is the closed path of the perimeter is equal to the sum of conduction current and displacement current. So this mathematical form is the line integral of B dot dl equal to mu naught times the conduction current plus mu naught and epsilon times the d phi E by dt. So this is the mathematical form. ಇಷ್ಟು ಬರ್ದು ಎಕ್ಸ್ಪ್ಲೇನ್ ಮಾಡಿದ್ರೆ 2 ಮಾರ್ಕ್ಸ್ ನಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗುತ್ತೆ. So where B is the magnetic field, dl is the length of the Amperian loop and mu naught is the permeability for free space and epsilon is the permittivity for free space and d phi by dt is the rate of change of electric flux ಅಂತ ಬರೆದ್ರೆ ಸಾಕು. ಸೊ ಇದು ನಮಗೆ 2 ಮಾರ್ಕ್ಸ್ ನಲ್ಲಿ ಬಹಳ ಸಲ ರಿಪೀಟ್ ಆದಂತ ಕ್ವಶನ್. ಅಷ್ಟು ಬಾರಿ ರಿಪೀಟ್ ಆದಂತ ಇನ್ನೊಂದು ಕ್ವಶನ್ ಅಂದ್ರೆ ವಾಟ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಹೌ ದೇ ಆರ್ ಪ್ರೊಡ್ಯೂಸ್ಡ್. ಸರ್ ವಾಟ್ ಆರ್ ದ ಸೋರ್ಸಸ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕೂಡ ಕೇಳಿದ್ದಾರೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೀನ್ಸ್ ಸೊ ದೀಸ್ ಪ್ರೊಡ್ಯೂಸಸ್ ಡ್ಯೂ ಟು accelerating or oscillating charge. So they consist of time varying electric and magnetic field, both are perpendicular to each other ಅಂತ ಬರೆದ್ರೆ ಸಾಕು. So how they are produced means the sources of electromagnetic wave is accelerated charge or oscillating charge or vibrating charge ಅಂತ ಬರೆದು ಕೂಡ ನಡೆಯುತ್ತೆ. So mention the speed of the electromagnetic waves in terms of permittivity and permeability ಅಂತ ಕೇಳಿದ್ದಾರೆ. ಸೊ ಫ್ರೀ ಸ್ಪೇಸ್ ನಲ್ಲಿ ಇನ್ ಗಿವನ್ ಮೀಡಿಯಂ ನಲ್ಲಿ ಕೂಡ ಕೇಳಿದ್ದಾರೆ. ಈ ಎರಡು ಫಾರ್ಮುಲಾ ಬರಬೇಕು. C is equal to 1 by under root of mu naught epsilon naught is in free space where mu naught and epsilon are the permeability for free space and permittivity for free space respectively. And the speed of electromagnetic waves in any medium is V equal to 1 by under root of mu and epsilon, where mu is the permeability of the medium and epsilon is the permittivity